1949 ಬಿಟಿ ಕಾಯ್ದೆ ರದ್ದಾಗಲೇಬೇಕು. ಆವಾಜು ಬೇಕು ಬೇಕು. ಮುಕ್ತರು ಮುಕ್ತರು ಮಹಾಬೋಧಿ ಮಹಾವಿಹಾರ ಮುಕ್ತರು ಮುಕ್ತರು BT Act 1949 BT Act 1949 ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಮಹಾಬೋಧಿ ಮಹಾವ್ಯಾರ್ ಬಹುಮುಖ್ಯ ಕಾರಣ ಏನಂತಂದರೆ ಏನು ಬಿಹಾರದಲ್ಲಿ ಬುದ್ಧನ ನಾಡು ಅಂತ ಏನು ಹೇಳ್ತಾ ಇದ್ದೀವಿ, ಆ ನಾಡಿನಲ್ಲಿ ಇರುವಂಥ ಒಂದು ಪವಿತ್ರವಾದಂಥ ಬುದ್ಧನ ಆಸ್ಥಾನವನ್ನು, ಬುದ್ಧನ ಸ್ಥಳವನ್ನೇನಪ್ಪ ಅಂತಂದರೆ ಈ ದೇಶದ ಪುರೋಶಾಹಿ ವರ್ಗ ಏನಪ್ಪ ಅಂತಂದರೆ ತನ್ನ ಕಪಿಮುಷ್ಟಿಲಿ ಇಟ್ಕೊಂಡು ಅಲ್ಲಿ ಬರುವಂಥ ಆದಾಯನೇನಪ್ಪ ಅಂತಂದರೆ ಇವತ್ತ ಇಡೀ ದೇಶಾದ್ಯಂತ ತನ್ನ ಜಾಲವನ್ನು ರಾಷ್ಟ್ರೀಯ ಸಂಘ ಏನಂತ ರಾಷ್ಟ್ರದ ಏನು ದೋಷ ಮಾಡುವಂಥ ಸಂಘ ಇದೆ RSSಗೆ ಬಳಸಲಿಕ್ಕೆ ಏನಪ್ಪ ಅಂತಂದರೆ ಈ ಹಣ ಕಬಳಿಸುವಂಥ ವ್ಯವಸ್ಥೆ ಏನಪ್ಪ ಅಂತಂದರೆ ಇವತ್ತ ಬ್ರಾಹ್ಮಣಶಾಹಿಗಳು, ಪುರೋಹಿತಶಾಹಿಗಳು, ಮನುವಾದಿಗಳು ಇವತ್ತೇನಕ್ಕೆ ಆಟ ನಡೆಸಿದರೆ ಅದರಿಂದ ಮುಕ್ತಗೊಳಿಸಬೇಕು ಅನ್ನೋ ಹಿನ್ನೆಲೆ ಇಟ್ಕೊಂಡು ಏನಪ್ಪ ಅಂತಂದರೆ ಇವತ್ತ ಭಾರತೀಯ ಬುದ್ಧ ವಿಹಾರದ ಬುದ್ಧ ಸಮಿತಿಯವರು ಎಲ್ಲರೂ ಸೇರಿ ಇಡೀ ದೇಶಾದ್ಯಂತ ಏನಪ್ಪ ಅಂತಂದರೆ ಅದನ್ನು ಆ ಕಾನೂನನ್ನು ರದ್ದುಗೊಳಿಸಿ ಬುದ್ಧಿಸ್ಟರ ಕೈಗೆ ಅದನ್ನು ಕೊಡಬೇಕು ಅಂತಕೊಂಡು ಇವತ್ತೇನು ಜನ ಆಂದೋಲನ ನಡೀತಾ ಇದೆ, ಈ ಜನ ಆಂದೋಲನ ಇಡೀ ದೇಶಾದ್ಯಂತ ನಡೀತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರು ಏನಪ್ಪ ಅಂತಂದರೆ ಇವತ್ತರ 75ನೇ ಹುಟ್ಟುಹಬ್ಬ ಆಚರಣೆ ಇದೆ. ಅದು ಅಂಗವಾಗಿ ಏನಪ್ಪ ಇವತ್ತು ನಾವು ಅವನಿಗೆ ಪ್ರತಿಭಟನೆ ಮಾಡುವ ಮೂಲಕವಾಗಿ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಬೌದ್ಧ ಧರ್ಮವನ್ನು ಸ್ವತಂತ್ರ ಧರ್ಮ ಇದೆ. ಹೀಗಾಗಿ ಏನಪ್ಪ ಅಂದರೆ ಆ ಬಿಹಾರದಿರ್ತಕ್ಕಂಥ ಬುದ್ಧಗ ಏನೇನಪ್ಪ ಅಂತಂದರೆ ಬುದ್ಧಿಸ್ಟ್ರಿಗೆ ಬಿಟ್ಟು ಕೊಡಬೇಕು ಅಂತಿಕೊಂಡು ಇವತ್ತು ನಾವು ಮನವಿ ಸಲ್ಲಿಸೋದ್ರ ಮೂಲಕವಾಗಿ ಇಡೀ ದೇಶಾದ್ಯಂತ ಜನಾಕ್ರೋಶ ಮೂಲಕವಾಗಿ ನಮ್ಮ ಧ್ವನಿಯನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಬೇಕು. ಬುದ್ಧಗ ಏನೇನಪ್ಪ ಅಂದರೆ ಪುರೋಶಾಹಿ ವರ್ಗದಿಂದ, ಬ್ರಾಹ್ಮಣಶಾಹಿಯಿಂದ, ಸನಾತನ ಧರ್ಮದಿಂದ ನಾವು ಮುಕ್ತಗೊಳಿಸಿ ಅದನ್ನು ಇಡೀ ಸಂಪೂರ್ಣವಾಗಿ ಏನಪ್ಪ ಅಂದರೆ ಈ ದೇಶದ ಪ್ರಭುತ್ವಕ್ಕೆ, ಈ ದೇಶದ ಪ್ರಜಾಪ್ರಭುತ್ವಕ್ಕೆ ನಾಂದಿ ಹಾಡಿದಂಥ ಬುದ್ಧನೇನಪ್ಪ ಅಂತಂದರೆ ಈ ನಾಡಿನ ಸರ್ವಶ್ರೇಷ್ಠ ನಾಯಕರು ಮಾಡಲಿಕ್ಕೆ, ನಾವು ಅದನ್ನು ಪೂಜಿಸಲಿಕ್ಕೆ, ಗೌರವಿಸಲಿಕ್ಕೆ ಇವತ್ತು ನಾವು ಮುಕ್ತಗೊಳಿಸಲಿಕ್ಕೆ ಹೋಗ್ತಾ ಇದ್ದೀವಿ. ಹೀಗಾಗಿ ಕೇಂದ್ರ ಸರ್ಕಾರ ನಮ್ಮ ಮನವಿಗೆ ಒಲಿದು ನಮಗೆ ಬಿಟ್ಟು ಕೊಡಬೇಕು. ಆ ಕಾನೂನನ್ನು ರದ್ದುಗೊಳಿಸಿ ಏನಪ್ಪ ಅಂತಂದರೆ ಅಲ್ಲಿ ಯಾವುದೇ ಪುರೋಶಾಹಿಗಳ, ಬ್ರಾಹ್ಮಣಶಾಹಿಗಳನ್ನ ಕೈವಾಡಿ ಇಲ್ಲಾರ್ದೇನಪ್ಪ ಅಂತಂದರೆ ಮುಕ್ತಗೊಳಿಸಬೇಕು ಅಂತಕೊಂಡು ಈ ಹೋರಾಟದ ಮೂಲಕ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಸಲ್ಲಿಸ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್. ಎಲ್ಲರಿಗೂ ನಮ್ಮ ಬುದ್ಧ ಜೈ ಭೀಮ್. ಭಾರತದ ಇತಿಹಾಸದಲ್ಲಿ ಭಗವಾನ್ ಬುದ್ಧರದೇ ಆದಂಥ ಧಾರ್ಮಿಕ ಒಂದು ಅಸ್ತಿತ್ವವನ್ನು ಇದುವರೆಗೆ ಜಗತ್ತು ಕಾಪಾಡ್ಕೊಂಡು ಬಂದಿದೆ. ಆ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಬೌದ್ಧ ಮಹಾಸಭಾ ಮಹಾಬೋಧಿ ಮಹಾವಿಹಾರ್ ಬಿಹಾರದಲ್ಲಿರ್ತಕ್ಕಂಥ ಬುದ್ಧರಿಗೆ ಜ್ಞಾನೋದಯವಾದ ಸ್ಥಳವನ್ನು ಬೌದ್ಧರ ಅಲ್ಲದವರು ಅದನ್ನು ಆಕ್ಯುಪೈ ಮಾಡಿಕೊಂಡು ಅಲ್ಲಿ ಅನಾಚಾರಗಳನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿ ಆದಂಥ BT Act 1949 ಕಾಯ್ದೆಯನ್ನು ಪ್ರಸ್ತುತ ಸಂವಿಧಾನ ಅಡಿಯಲ್ಲಿ ತಂದು ಅದನ್ನು ರದ್ದು ಮಾಡಿ ಮಹಾಬೋಧಿ ಮಹಾವೀರನ್ನು ಬೌದ್ಧರಿಗೆ ವಹಿಸಿಕೊಡ್ಬೇಕಂಥೇಳಿ ಇಡೀ ಇವತ್ತು ದೇಶಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ಆದರಣೀಯ ಭೀಮರಾವ್ ಅಂಬೇಡ್ಕರ್ಜಿ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜನಾಕ್ರೋಶ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ ಈ ದೇಶದ ಮೂಲ ಧರ್ಮ ಬೌದ್ಧ ಧರ್ಮವನ್ನು ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡಿದುಕೊಂಡು ಅಲ್ಲಿ ತಮ್ಮ ಗಳಿಕೆಗಾಗಿ ಅವರು ಅನಾಚಾರವನ್ನು ನಡೆಸುತ್ತಿದ್ದು, ಅದನ್ನು 1949 ಬ್ರಿಟಿಷರು ಮಾಡಿದಂಥ ಕಾಯ್ದೆ ಭಾರತ ಸಂವಿಧಾನ ಜಾರಿಯಾದರೂ ಕೂಡ ಅದನ್ನು ಹಾಗೆ ಮುಂದುವರಿಸಿಕೊಂಡು ಹೋಗುತ್ತಿರುವ ಬಿಹಾರ್ ಮತ್ತು ಕೇಂದ್ರ BJP ಸರ್ಕಾರ ಇದನ್ನು ಕೂಡಲೇ ರದ್ದುಪಡಿಸಿ ಮಹಾಬೋಧಿ ಮಹಾವಿಹಾರವನ್ನು ಬೌದ್ಧರಿಗೆ ವಹಿಸಿಕೊಡಬೇಕು ಅಂತೇಳಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಮೋ ಬುದ್ಧಾಯ ಜೈ ಭೀಮ್. ದೇಶದಲ್ಲಿ ಗೌತಮ್ ಬುದ್ಧರ ಒಂದು ಸ್ಥಿತಿಯನ್ನು, ಅವನತಿಯನ್ನು ಕಾಣ್ತಾ ಇದ್ದೀವಿ. ಇದು ಅನಾಗರಿಕ ಧಮ್ಮಪಾಲ 18ನೇ ಶತಮಾನದಿಂದ ಪ್ರಾರಂಭವಾಗಿ ಇಲ್ಲಿವರೆಗೆ ನಡೆದರೂ ಸಹ ಈ ಒಂದು ವೈದಿಕರ ಕೈಯಲ್ಲಿರ್ತಕ್ಕಂಥ ಬೌದ್ಧ ವಿಹಾರವನ್ನು ನಾವು ಮುಕ್ತಗೊಳಿಸದೇ ಇರತಕ್ಕಂಥದ್ದು ವಿಷಾದನೀಯ.
ಇದು ನಿರಂತರವಾಗಿ ನಡೀತಾ ಇದೆ. ಆದರೆ ಇದು ಎಲ್ಲಿವರೆಗೆ, ಅದು ದಲಿತರು ಎಚ್ಚರವಾಗುವವರೆಗೆ ಅನ್ನೋ ಮಾತು ಬಾಬಾ ಸಾಹೇಬ್ರು ಹೇಳಿದ್ದಾರೆ. ಹಾಗಾಗಿ ನಾವು ಇದನ್ನು ನಮ್ಮ ಬುದ್ಧಿಸ್ಟ್ರಿಗೆ ಒಪ್ಪಿಸುವವರೆಗೆ ನಾವು ಅತ್ಯಂತ ಒಂದು ಸಂಘರ್ಷಮಯವಾಗಿ ಈ ಹೋರಾಟವನ್ನು ಮಾಡ್ತೇವೆ. ಈ ಒಂದು ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ಜನಾಕ್ರೋಶದ ಮೂಲಕ ನಾವು ಪ್ರಧಾನಮಂತ್ರಿಯವರಿಗೆ ಈ ಬಿಜಾಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. महाबोधि महावीर मुक्त करो, मुक्त करो, महाबोधि महावीर मुक्त करो, मुक्त करो. 1949 ಬಿಟಿ ಕಾಯ್ದೆ ರದ್ದಾಗಲೇಬೇಕು. ರದ್ದಾಗಲೇಬೇಕು, ರದ್ದಾಗಲೇಬೇಕು, 49 ಬಿಟಿ ಕಾಯ್ದೆ ರದ್ದಾಗಲೇಬೇಕು. ರದ್ದಾಗಲೇಬೇಕು, ರದ್ದಾಗಲೇಬೇಕು. 1949 ಬಿಟಿ ಕಾಯ್ದೆ ರದ್ದಾಗಲೇಬೇಕು. ರದ್ದಾಗಲೇಬೇಕು, ರದ್ದಾಗಲೇಬೇಕು. ಬಿಟಿ ಕಾಯ್ದೆ ರದ್ದಾಗಬೇಕಂತೇಳಿ ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿಯವರು ಕಳಿಸಿದ ಮನೆಯು ಜಿಲ್ಲಾಧಿಕಾರಿ ಮುಖಾಂತರ ಧನ್ಯವಾದ ಕಳಿಸಿ ನಮಗೊಂದು ರಿಸೀವ್ಡ್ ಕಳಿಸ್ಕೊಡಿ ಸರ್, ಅಡ್ರೆಸ್ಸಿಗೆ ಕಳಿಸ್ಬಿಡಿ ಸರ್. ಈ ಅಡ್ರೆಸ್ ಕೊಡ್ತಾರೆ ಸರ್. ಕೊಡ್ತೇವೆ ರಿಸೀವ್ಡ್. ಓಕೆ ಓಕೆ.